ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲೂ ನಗರದ ಪೇಟೆಯಲ್ಲಿ ಇವತ್ತಾದ ಇಡೀ ಘಟನೆಗಳು ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಸಿದ್ದನಗಲ್ಲಿಯಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನ ಕೂಡ ನಡೆಸಿದ್ರು. ಎಸಿಪಿ ಶಿವಾನಂದ್ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಸಲಾಯಿತು. ಅಹಿತಕರ ಘಟನೆ ನಡೆಯದಂತೆ ಫುಲ್ ಅಲರ್ಟ್ ಆದ್ರು. ಹಾಗೆ ಅಲ್ಲಿ ಜಮಾವಣೆಗೊಂಡಿದ್ದ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಕೂಡ ಅಲ್ಲಿಂದ ತೆರವುಗೊಳಿಸುವಲ್ಲಿ ಯಶಸ್ವಿಯಾದ್ರು ಪೊಲೀಸರು. ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಈಗಲೂ ಕೂಡ ಅಲ್ಲೇ ಜಮಾವಣೆಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ಕೈ ಮೀರಿ ಹೋಗಬಾರದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಘಟನೆಗಳು ಅಲ್ಲಿ ನಡಿಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಬೆಳಗ್ಗೆ ಯಾವ ರೀತಿ ಇತ್ತು ನಗರದ ಪೇಟೆಯ ಸಿದ್ದನಗಲ್ಲಿ ಅಂತ ಹೇಳಿ, ಹಾಗೆ ಪೊಲೀಸರು ಎಂಟ್ರಿ ಆಗ್ತಾ ಇದ್ದ ಹಾಗೆ, ಪೊಲೀಸರು ಪಥಸಂಚಲನ ನಡೆಸ್ತಾ ಇದ್ದ ಹಾಗೆ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು ಪೊಲೀಸರು. ರೂಟ್ ಮಾರ್ಚ್ ಅನ್ನ ನಡೆಸಿ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದ ಕಾರ್ಯಕರ್ತರನ್ನ ತೆರವುಗೊಳಿಸಿದ್ರು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡದಲ್ಲಿ ಹನುಮಾನ್ ಚಾಲೀಸವನ್ನ ಹಾಕಿದ್ರು ಅನ್ನೋ ಕಾರಣಕ್ಕೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾದ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋ. ಸುಲೇಮಾನ್, ಶಹನವಾಸ್, ರೋಹಿತ್ ಇವರೆಲ್ಲರನ್ನ ಕೂಡ ಪೊಲೀಸರು ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ, ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ತರುಣ್ ಕೂಡ. ಈ ಇಷ್ಟು ಜನರ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ, ಸ್ಥಳದಲ್ಲೇ ಇರುವ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಇದರ ಜೊತೆಗೆ ಈ ಆರೋಪಿಗಳ ಫೋಟೋ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನಾಗೇಂದ್ರ ಬಾಬು, ಬೆಳಗಿನಿಂದಲೂ ಕೂಡ ಅಲ್ಲಿ ನಿಂತು ಗ್ರೌಂಡ್ ರಿಪೋರ್ಟ್ ಮಾಡಿದ್ರಿ. ಸಾಕಷ್ಟು ತಳ್ಳಾಟ ನೂಕಾಟ, ನಿಮಗೂ ಕೂಡ ಪೆಟ್ಟು ಬಿತ್ತು. ಆದರೂ ಕೂಡ ಅಲ್ಲಿದ್ದ ಅಷ್ಟು ಮಾಹಿತಿಯನ್ನ ನಮ್ಮವರೆಗೂ ತಲುಪಿಸಿದ್ರಿ. ಸತ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಲ್ಲಿ ವಿವರಿಸ್ತಾ ಹೋಗೋದಾದ್ರೆ, ಹಾಗೆ ಈ ಆರೋಪಿಗಳ ಹಿನ್ನೆಲೆ, 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ, ಇವರ ಹಿನ್ನೆಲೆ ಎಲ್ಲ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ನೋಡಿ, ಮೊನ್ನೆ ರಾತ್ರಿ ಆದಂತಹ ಒಂದು ಘಟನೆ ಇವತ್ತು ಇಡೀ ಸಿದ್ದಣ್ಣ ಗಲ್ಲಿಯನ್ನ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಗಿತ್ತು. ಇವತ್ತು ಬೆಳಗ್ಗೆ ಏಕಾಏಕಿ ಪೊಲೀಸರು ಹಲ್ಲೆಗೊಳಗಾಗಿದ್ದಂತಹ ಮುಖೇಶ್ ಹಾಗೂ ಮುಖೇಶ್ನ ತಂದೆಯನ್ನ ಒಂದು ಆಪೆ ಗಾಡಿಯಲ್ಲಿ ಕೂರಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ ಸ್ಥಳೀಯರೆಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಡ ಕೂಗ್ತಾರೆ. ಅದೇ ಸಂದರ್ಭದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಅವರು ಕೂಡ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಯಾರು ಹಲ್ಲೆ ಮಾಡಿದ್ದಾರೋ ಅವರನ್ನ ಹೊರತುಪಡಿಸಿ ಹಲ್ಲೆಗೊಳಗಾದವರನ್ನ, ಅವರ ಕುಟುಂಬಸ್ಥರನ್ನ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಲವಂತದಿಂದ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಂತೇಳಿ ಶಾಸಕ ಸುರೇಶ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ 2 ಪೊಲೀಸ್ ಅಧಿಕಾರಿಗಳು, ನೀವಿಲ್ಲಿಂದ ಹೋಗಿ ನಾವು ಅವನ್ನೆಲ್ಲನೂ ಬಿಟ್ಟು ಕಳಿಸ್ತೀವಿ ಅಂತೇಳಿ, ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ. ಅದು ಅಲ್ಲಿಂದ ಹೋದ ಬಳಿಕ ಅದೆಲ್ಲವೂ ಕೂಡ ಮತ್ತೊಮ್ಮೆ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ನೋಡಿ, ಆ ಒಂದು ಶಾಪ್ನ ಮುಂಭಾಗದಲ್ಲಿ ಪೊಲೀಸರು ಈಗಲೂ ಕೂಡ ನಿಂತಿದ್ದಾರೆ. ಇಲ್ಲಿ ಗಲ್ಲಿಯಲ್ಲಿ ಸಂಪೂರ್ಣವಾಗಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗದಂತೆ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಅವತ್ತು ಘಟನೆ ಆದಂಥ ದಿನ ನಿನ್ನೆ ಬೆಳಗ್ಗೆ 3 ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ತಡರಾತ್ರಿ 2 ಜಾವೀದ್ ಹಾಗೂ ತರುಣ್ ಅನ್ನೋರನ್ನ, ಒಟ್ಟು 5 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಅವರನ್ನು ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಈ ಒಂದು ಶಾಪ್ನ ಮುಂಭಾಗದಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ನೋಡಿ, ಈಗ ಬಂಧಿತರಾಗಿದ್ದಾರಲ್ಲ ಅವರ ಹಿನ್ನೆಲೆ ಎಲ್ಲರೂ ಕೂಡ ಇಲ್ಲೇ ಒಂದು ಸ್ಥಳೀಯ ಯುವಕರು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅವರೆಲ್ಲರೂ ಕೂಡ ಇಲ್ಲೇ ಸಾಕಷ್ಟು ದಿನಗಳಿಂದ ಇದೇ ರೀತಿಯಾಗಿ ಒಂದಷ್ಟು ತೊಂದರೆಯನ್ನ ಕೊಡ್ತಾ, ಬೇರೆಯವ್ರಿಗೆ ಸಮಸ್ಯೆಯನ್ನ ಮಾಡ್ತಾ ಅವರು ಬರ್ತಾ ಇರ್ತಾರೆ. ಈ ವಿಚಾರ ಸ್ಥಳೀಯರಿಗೆ ಯಾರನ್ನೇ ಕೇಳಿದ್ರು ಕೂಡ ಆ ವಿಚಾರವಾಗಿ ಅವರು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಒಂದು ಸುಲೇಮಾನ್ ಏನಿದ್ದಾನೆ, ಆತನೇ ಇದಕ್ಕೆಲ್ಲ ಪ್ರಮುಖವಾದಂಥ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಅವನು ಶಹನವಾಸ್ ಜೊತೆಗೆ ಇದ್ದಂಥ ಆತ ಕಬ್ಬನ್ಪೇಟೆ ನಿವಾಸಿ, 2ನೇ ಆರೋಪಿ. ಮತ್ತೊಬ್ಬ ಸುಲೇಮಾನ್, ಈತರು ಕೂಡ ಕಬ್ಬನ್ಪೇಟೆ ನಿವಾಸಿ. ಈ ಹಿಂದೆ 2018, 2023ರಲ್ಲಿ ಕಿಡ್ನಾಪ್ ಹಾಗೆ ಸುಲಿಗೆ ಪ್ರಕರಣ ದಾಖಲಾಗಿರುತ್ತೆ ಅವನ ಮೇಲೆ. ಆತ ಅರೆಸ್ಟ್ ಕೂಡ ಆಗಿರ್ತಾನೆ. ಈ ಕೇಸ್ನಲ್ಲಿ ಈತ ಪ್ರಮುಖವಾದಂಥ ಪಾತ್ರವನ್ನು ಕೂಡ ವಹಿಸಿರ್ತಾನೆ. ಹಲ್ಲೆ ಮಾಡೋದ್ರಲ್ಲಿ ಈತ A1 ಅಂತೇಳಿ ಈಗ ಆತರನ್ನ ಗುರುತಿಸಲಾಗಿದೆ. ಇನ್ನು ರೋಹಿತ್ ಅಂತೇಳಿ ಏನು ಬಂಧಿತ ಮತ್ತೊಬ್ಬ ಆರೋಪಿ ಇದ್ದಾನೆ, ಈತ ಪಿಜ್ಜಾ ಡೆಲಿವರಿ ಬಾಯ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಬ್ಬ
ಜಾಹಿದ್ ಇದೇ ಒಂದು ಸ್ಥಳದಲ್ಲೇ ಹತ್ತಿರದಲ್ಲೇ ಅವರ ನಿವಾಸ ಕೂಡ ಇರುವಂಥದ್ದು. ಇನ್ನು ತರುಣ್ ಈತನು ಕೂಡ ಇಲ್ಲೇ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಂತೇಳಿ ಇವರ ಹಿನ್ನೆಲೆ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ. ಎಲ್ಲ ಕಡೆಯೂ ಕೂಡ ಪೊಲೀಸರು ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಯಾರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರೋದಕ್ಕೆ ಬಿಡ್ತಾ ಇಲ್ಲ. ನೋಡಿ, ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ಸಿದ್ದಣ್ಣ ಗಲ್ಲಿ ಏನಿದೆ, ಈ ಸಿದ್ದಣ್ಣ ಗಲ್ಲಿಯಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಶಾಪ್ಗಳ ಮುಂಭಾಗದಲ್ಲೂ ಕೂಡ ಇವತ್ತು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬೆಳಗ್ಗೆ ಸುಮಾರು 11 ಗಂಟೆಗೆ ಶುರುವಾದಂತಹ ಒಂದು ಇಲ್ಲಿನ ಉದ್ವಿಗ್ನ ಪರಿಸ್ಥಿತಿ ಸುಮಾರು ಅದನ್ನು ಹತೋಟಿಗೆ ತರೋದಕ್ಕೆ 2:30 ಗಂಟೆವರೆಗೂ ಕೂಡ, ಮಧ್ಯಾಹ್ನ 2:30 ಗಂಟೆವರೆಗೂ ಕೂಡ ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಡ್ತಾರೆ. ಕೊನೆಗೂ ಕೂಡ ಎಲ್ಲರನ್ನ ಇಲ್ಲಿಂದ ಬೇರೆ ಕಡೆಗೆ ಕಳುಹಿಸಿ ಅವರನ್ನು ಸಮಾಧಾನ ಪಡಿಸಿ ಎಲ್ಲವನ್ನ ಕೂಡ ಮಾಡಿದಂಥ ಪೊಲೀಸರು ಸದ್ಯಕ್ಕೆ ತಮ್ಮ ಕಣ್ಗಾವಲಲ್ಲಿ ಇಟ್ಕೊಂಡಿದ್ದಾರೆ. ಸಿದ್ದಣ್ಣ ಗಲ್ಲಿಯನ್ನು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಸದ್ಯಕ್ಕೆ ಶಾಂತವಾಗಿದೆ. ಸಹಜ ಸ್ಥಿತಿಯಾದ ಸಿದ್ದಣ್ಣ ಗಲ್ಲಿ ಈಗ ಮರಳಿದೆ ಅಂತಲೇ ಹೇಳಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು.